ಇವತ್ತು ನಮ್ಮ ಯಲಹಂಕ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ಮತ್ತು ನಮಗೆ ಪಾಠವನ್ನು ಹೇಳ್ಕೊಟ್ಟಂಥ ಗುರುಗಳನ್ನು ಸನ್ಮಾನಿಸಿ ಗೌರವಿಸಿ ಅವರನ್ನು ಕಣ್ತುಂಬ ನೋಡ್ತಕ್ಕಂಥ ಒಂದು ಅವಕಾಶವನ್ನು ಲಕ್ಷ್ಮೀತ್ ಮತ್ತು ಸ್ನೇಹಿತರು ಏನು ಮಾಡಿಕೊಟ್ರು. ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಬಹುಶಃ ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಿಂದ ಭಾಳ ಜನ ನಮ್ಮ ಮಾಸ್ಟ್ರು ಬರ್ತಾಯಿದ್ರು. ಅವರೆಲ್ಲವರಂತ ಗೊತ್ತಿಲ್ಲ. ನಮ್ಗೆ ಸಿಕ್ಕಿರೋದು ಇಬ್ಬರೇನೆ, ಒಬ್ಬರು SP ಅವರು, ಇನ್ನೊಬ್ಬರು BN ಸಾಹೇಬರು. ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡೋರೆ, ಬಂದಿರೋರು ಕೆಲವರೇ. ಆದರೂ ಕೂಡ ಇಲ್ಲಿ ಯಾರು ಬಂದಿದ್ದೀರಲ್ಲ, ನಿಜಕ್ಕೂ ಕೂಡ ನಿಮ್ಗೆ ಭಗವಂತ ಇನ್ನೂ ಚೆನ್ನಾಗಿ ಒಳ್ಳೇದು ಮಾಡ್ತಾನೆ. ನಾವು ಕಲಿತಂಥ ಶಾಲೆಯನ್ನು, ಕಲಿಸ್ಕೊಟ್ಟಂಥ ಗುರುಗಳನ್ನು ನೋಡಬೇಕು ಅಂತ ಬಂದಿದ್ದೀವಲ್ಲ. ಭಾನುವಾರ ಅನೇಕ ಕಾರ್ಯಕ್ರಮಗಳಿದ್ದು ಕೂಡ ಬಂದಿದ್ದೀವಲ್ಲ. ಬಂದವರು ಎಷ್ಟೇ ಜನ ಆದರೂ ಸಾಕು. ನಿಮಗೆ ನಾನು ಶಿರವಾಗಿ ನಮಸ್ಕಾರಗಳನ್ನು ಮಾಡಿ, ನಾನು ಕೂಡ 74, 75, 77 ನಾನು SLC ಪಾಸಾಗಿ ಹೋಗಿದ್ದು. ಆಗ ಇಲ್ಲೆಲ್ಲ ಏನು ಹೆಚ್ಚಿಂದು ಶಾಲೆ ನೀವೆಲ್ಲ ನೋಡಿದ್ರಿ. ಒಂದು ಹುಣಸೆ ಮರ ಇತ್ತು ಇಲ್ಲಿ, ಅಲ್ಲೇ ನಾವು ಗೋಲಿ ಆಟ ಅವೆಲ್ಲ, ಅದೇ ಆಟ ಇನ್ನೇನು ಗೊತ್ತಿತ್ತು ನಮ್ಗೆ, ಇನ್ಯಾವ ಆಟಗಳು ಗೊತ್ತಿರಲಿಲ್ಲ. ಜಾಸ್ತಿ ಗೋಲಿ ಆಟ, ಇಲ್ಲಾಂದರೆ ಕಳ್ಳೆಬೀಜ ಇದೆ ಅಂತಂದ್ರೆ ಹುಣಸೆ ಬೀಜ, ಅದನ್ನು ಆಡ್ತಾ ಇದ್ವಿ. ಯಾವುದು ಊಟ, ಬಿಸಿ ಊಟ ಇರಲಿಲ್ಲ, ಯಾವುದೋ ಟಾಯ್ಲೆಟು ಇರಲಿಲ್ಲ. ಎಲ್ಲ ಸೈಡ್ಗೆಲ್ಲ ಹೋಗ್ತಾ ಇದ್ವಿ ಅಂತ ಕಡೆಗೆ. ಪಾಪ ಹೆಣ್ಮಕ್ಳು ಇದ್ದರು, ಅವಾಗೆಲ್ಲ ಕೂಡ ಅವರೊಂದು ಕಡೆ ಹೋಗ್ತಾಯಿದ್ರು. ನಮಗೆ ಅಲ್ಲಿ ಜೋಗಿ ಅಂಗಡಿ ಅಂತ ಒಂದಿತ್ತು, NAS ಹತ್ರ ಒಂದೇ ಜೋಗಿ ಬಿಸ್ಕೆಟ್ ಸಿಗೋದು. ಅದು ಬಿಟ್ಟರೆ ನಾವಿಲ್ಲಿ ಏನು ಓದಿದ್ದೀವಿ, ನಾವು ಯಾರು ಕೂಡ ಸ್ಥಿತಿವಂತರಲ್ಲ. ಅವಾಗೆಲ್ಲ ಕೂಡ ಸ್ಥಿತಿವಂತರಾಗಿದ್ದರೆ ನಾವು ಇಲ್ಲೇ ಓದ್ತಾ ಇದ್ವಿ, ಕಾನ್ವೆಂಟ್ಗೆ ಹೋಗ್ತಾ ಇದ್ವಿ. ಆಗ ಕೋಳಿ ಫಾರಮ್ ಅಂತ ಒಂದಿತ್ತು, MEC ಸ್ಕೂಲು, ಅದೇ ಕಾನ್ವೆಂಟ್ ಒಂದು ಇದ್ದಿದ್ದು. ಬಿಟ್ಟರೆ ಈ ಹೈಸ್ಕೂಲು ಜಕ್ಕೂರಿಂದ ಹಿಡಿದು, ತಿಮ್ಸಂದ್ರದಿಂದ ಹಿಡಿದು, ಮಾರ್ಸಂದ್ರದಿಂದ ಹಿಡಿದು ಒಂದೇ ಹೈಸ್ಕೂಲ್ ಇದ್ದಿದ್ದು. ಬಹುಶಃ ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಶಾಸಕನಾಗಿ ಗೆದ್ದಾದ ಮೇಲೆ ಫಸ್ಟು ಕಾರ್ಯಕ್ರಮ ಬಂದೇ ಇಲ್ಲ. ನಾನು ಬಂದೈನ ಗೊತ್ತಲ್ಲ, ಸಾರ್ ನೀವು ಅದೇ ಸ್ಕೂಲು ಹಿಂಗೈತೆ ಆಗೈತೆ ಅಂತೇಳಿ ಅವತ್ತೇ ನಾನು ತೀರ್ಮಾನ ಮಾಡಿದೆ. ಯಾಕಂದರೆ ನೀವಿಲ್ಲಿ ಬಂದಿರೋದು ಕೂಡ ನಾವು ಓದಿರೋ ಸ್ಕೂಲ್ ಅಂತಲೇ ಇಲ್ಲಿ ಬಂದಿರ್ತಕ್ಕಂಥದ್ದು ಇವೆಲ್ಲ ಕೂಡ. ನಾನು ಕೂಡ MLA ಆದಮೇಲೆ ನಾನು ಓದ ಸ್ಕೂಲ್ಗೆ ಏನಾದರೂ ಮಾಡಬೇಕು ಅಂತೇಳಿ ಈಗಲೂ ಮಾಡ್ತಾಯಿದ್ದೀನಿ. ಹಂತವಾಗಿ ಇವತ್ತು ಈ ಶಾಲೆ ಏನು ಹೆಚ್ಚಿಂದಿತ್ತು ಮೊದಲು, ಅವೆಲ್ಲವನ್ನು ತೆಗೆದು ಇವತ್ತು ಲೇಟೆಸ್ಟ್ ಎಲ್ಲ ಸ್ಮಾರ್ಟ್ ಬೋರ್ಡ್ಗಳಿವೆ, ಕಂಪ್ಯೂಟರ್ ರೂಮ್ಗಳಿವೆ. ಅವಾಗೆಲ್ಲ ನಮ್ಮನ್ನೆಲ್ಲ ಬೆಂಚು ಕೆಳಗಡೆ, ಅದರಲ್ಲೂ ಕೂಡ 7 ಜನ ಕುಂಡ್ರಿಸೋರು, ಗಟ್ಟಿಗಿರೋ ಮಧ್ಯೆ ಕೂತ್ಕೊಂಡು ಮಿಗ್ದಂತ ತಳ್ಬಿಡೋರು ನೆಲದಲ್ಲೇ ಕುತ್ಕೊತಾ ಇದ್ವಿ. ಕಸ ಹೊಡಿತಾ ಇದ್ದಿದ್ದು ನಾವೇ. ನಮ್ಮ ಮಾಸ್ಟ್ರು ಬಂದಾಗ ಸೈಕಲಲ್ಲಿ ಕರ್ಕೊಂಬರ್ತಾ ಇದ್ದಿದ್ದು ನಾವೇ. ಇವತ್ತು ಆ ಕಾಲದಲ್ಲಿ ಏನೂ ಕೂಡ ನಮಗೆ ವ್ಯವಸ್ಥೆ ಇಲ್ಲದಾಗ ಒಂದು ಬುಕ್ ಕೊಡೋರು ಅಷ್ಟೇ. ಅದು ಬಿಟ್ಟರೆ ಕೆಲವು ಸ್ಲೇಟಲ್ಲೂ ಬರೆಸ್ತಾ ಇದ್ರು. 5ನೇ ಕ್ಲಾಸ್ವರೆಗೂ ಸ್ಲೇಟಲ್ಲಿ ಬರೀತಾ ಇದ್ದಿದ್ದು ನಾವೆಲ್ಲ ಕೂಡ. ಯಾಕಂದರೆ ನಮ್ಮ ತಂದೆ ತಾಯಿಗಳೆಲ್ಲ ಕೂಡ ವ್ಯವಸಾಯ ಮಾಡಿಕೊಂಡು ದೂರ ಬಾರ ಕಳ್ಸೋಕೆ ಆಗ್ತಾ ಇರಲಿಲ್ಲ. ಆವಾಗ ಬಸ್ ಪಾಸು ಇರಲಿಲ್ಲ ನಮ್ಮ ಕಾಲದಲ್ಲಿ, ಒಂದೇ ಒಂದು ಬಸ್ಸು. ಆ ಬಸ್ ಏನಾದ್ರು ಮಿಸ್ ಆಯಿತು ಅಂತಂದರೆ ಯಾವುದೋ ಲಾರಿ ಪಾರಿ ಹಿಡ್ಕೊಂಡು ಬರ್ತಾಯಿದ್ವಿ. ನಮ್ಮ ಮನೇಲಿ 5 ಪೈಸೆ ಕೊಡೋರು. ದುರ್ಗಾ ಪರಮೇಶ್ವರಿ ಅಂತ ಒಂದು ಹೋಟ್ಲಿತ್ತು, ಈಗಿಲ್ಲ. ಒಂದು ಇಡ್ಲಿ ಹಾಕಿ ಅರ್ಧ ಬಕೆಟ್ ಸಾಂಬಾರು ಹಾಕೋನು ಅವನು, ಅದೊಂದು ಯಥೇಚ್ಛವಾಗಿ ಹಾಕೋನು. 3 ದಿನ ಕೂಡಿಟ್ಕೊಂಡು ಅಲ್ಲಿ ದುರ್ಗಾ ಪರಮೇಶ್ವರಿಗೆ ಹೋಗ್ತಾಯಿದ್ವಿ. ಅದರಲ್ಲೂ ನಮ್ಮ ಮಾಸ್ಟರ್ಗಳು, ಅವ್ರಿಗೆ ಯಾವುದೇ ದ್ವೇಷ ಇರಲಿಲ್ಲ ನಮ್ಮ ಮೇಲೆ. ಮಕ್ಕಳು ಚೆನ್ನಾಗಿ ಕಲೀಲಿಲ್ಲ ಅಂತ ಬಾರಿಸೋರು ಹಿಡ್ಕೊಂಡು. ಈಗ ಬಾರಿಸಿದ್ರೆ ಕತೆ ಬೇರೆ ಆಗಿರೋದು, ಹೊಡೆಯೋಂಗೆ ಇಲ್ಲ ಇವಾಗೆಲ್ಲ ಕೂಡ. ಅವಾಗೇನಾದರೂ ನಮ್ಮ ಅಪ್ಪ ಅಮ್ಮನಿಗೆ ಹೋಗ್ಬಿಟ್ಟು ಅಮ್ಮ ಹಿಂಗೆ ಹೊಡಿತಾವ್ರೆ ಮಾಸ್ಟ್ರುಗಳು ಅಂದರೆ, ನಡಿ ಅವನು ಹೊಡೆದಿದ್ದು ಅಂತೇಳಿ ಕರ್ಕೊಂಬರೋರು. ಕರ್ಕೊಂಬಂದು ಮೇಷ್ಟ್ರೆ 2 ಜನ ಹೊಡೆದಿದ್ದು, ಇನ್ನು ನಾನು ಕಿಕ್ರಿ ಇವ್ನಿಗೆ ಅನ್ನೋರು. ಕರ್ಕೊಂಬಂದು ನಾವೇ ಹೊಡೆಸ್ಕೊತಾ ಇದ್ವಿ. ಯಾಕಂದರೆ ತಂದೆ ತಾಯಿಗಳು ಗೊತ್ತು ಇವನೇನೋ ತಪ್ಪು ಮಾಡಿರ್ತಾನೆ, ಅದಕ್ಕೋಸ್ಕರ ಶಿಕ್ಷೆಯನ್ನು ಕೊಡ್ತಾಯಿದ್ದು ಅಂತೇಳಿ. ಅದರಲ್ಲೂ BN ಮಾಸ್ಟ್ರದ್ದು ಗೆಣ್ಣು ಓದ್ತಾ ಇದ್ದಾಗೆ ಹಿಂಗೆ ಅಂದ್ಬಿಡ್ತಾ ಇದ್ವಿ, ಹೊಡಿತಾರೆ ಅಂತ ಗ್ಯಾರಂಟಿ ಇತ್ತು. ಹಿಂಗೆ ತಿರುಗಿ ಸಿಕ್ಬಿಡ್ತಾ ಇದೆ. ಯಾಕಂದ್ರೆ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾ ಇರಲಿಲ್ಲ ನಾವು. ಅವ್ರಿಗೆ ಯಾರು ಹೋಮ್ವರ್ಕ್ ಮಾಡಲಿಲ್ಲ, ಸರಿಯಾಗಿ ಶಿಸ್ತು ಪಾಲನೆ ಮಾಡಲಿಲ್ಲ ಅಂದರೆ ಭಾಳ ಕೋಪ, ಕೆಂಡದಂಥ ಕೋಪ. ಈಗಲೂ ಗೆಣ್ಣುಗಳು ನನಗೂ ಹೋಗವೆ. ಬರೀ ಜಸ್ಟ್ ಪಾಸ್ ಆದ ಇಂಗ್ಲೀಷ್ ನಾನು SLCಯಲ್ಲಿ 35. ಯಾರ್ಯಾರು 100 ಫಸ್ಟ್ ಕ್ಲಾಸ್ ಪಾಸ್ ಆಗವ್ರೆ ಅವರೆಲ್ಲ ಫರೂಕ್ ಥರ, ಗೋಪಾಲಯ್ಯನ ಥರ ಎಲ್ಲ ಇಂಜಿನಿಯರ್ಸ್ ಆದರು. ಯಾರ್ಯಾರು ಸೆಕೆಂಡ್ ಕ್ಲಾಸ್ ಪಾಸ್ ಆದರು ಅವರೆಲ್ಲ ವ್ಯಾಪಾರಸ್ಥರು, ವ್ಯವಹಾರ ಆದರು. ಯಾರು ನಂತರ 3rd ಕ್ಲಾಸ್ ಪಾಸ್ ಆದರೂ MLA ಆದ್ವಿ, ಪೊಲಿಟಿಷಿಯನ್ಸ್ ಆಗೋದು ನಾವೆಲ್ಲ. ಯಾಕಂದ್ರೆ ನಮ್ಗೆ ಇನ್ನು ಯಾವ ಕೆಲಸ ಕೊಡೋದು ಯಾರಲ್ಲಿ ಅರ್ಥ ಆಯ್ತು ನೋಡಿದ್ವಿ. ಇದು ಕಡೆ ಬಂದ್ವಿ. ಇವತ್ತು ನನಗೂ ಕೂಡ ನನ್ನ ಸೌಭಾಗ್ಯ, ನನಗೆ ಪ್ರತಿ ಬರ್ತ್ಡೇನಲ್ಲಿ BN ಸಾಹೇಬ್ರು ನನಗೆ ನನ್ನ ನಂಬರ್ ಐತೆ, ಅವ್ರದ್ದು ಮಿಸ್ ಕಾಲ್ ಇದ್ದರೂ ವಾಪಸ್ ಮಾಡ್ತೀನಿ. ಏಮೋಯ್
ನೀನು ಒಳ್ಳೇದಾಗಲಪ್ಪ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಪ್ರತಿ ಬರ್ತ್ಡೇಗೆ ಅವರೇ ಜ್ಞಾಪಕ ಇಟ್ಕೊಂಡು ನಾನು ಫೋನ್ ಮಾಡ್ತಕ್ಕಂಥ ಏಕೈಕ ಗುರುಗಳು ಅಂದರೆ ನಮ್ಮ BN ಸಾಹೇಬ್. SP ಸಾಹೇಬ್ ನನಗೇನು ಅಷ್ಟೊಂದು ಪರಿಚಯ ಇಲ್ಲ ಸರ್, ತಾವೀಗಿರೋದಿಲ್ಲಿ. ಅದಕ್ಕೆ ದೂರ ಆಗ್ಬಿಡ್ರು, ನಮ್ಮ ಮನೆಯವ್ರ ಊರದು ಬಿಡದಿ. BN ಅವ್ರು ಇಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥವ್ರು. BN ಕೈಯಲ್ಲಿ ಒದೆ ತಿಂದ ಯಾರಿದ್ರೆ ಕೈ ಎತ್ತಿ ನೋಡೋಣ. ಏಟು ತಿಂದೇ ಇರೋರು, ಏಟು ತಿಂದಿಲ್ಲ ಅನ್ನೋ ನಾನು ಹೇಳೋದು ಯಾರೂ ಇಲ್ಲ. ಗುರುಗಾರು ಸೂಸ್ರ ಆದರೂ ಅದೇ ಸ್ಮಾರ್ಟು, ಅದೇ ಸ್ಟೈಲು, ಅದೇ ಸಫಾರಿನೇ, ಅದೇ ಸಫಾರಿ ಸೇಮ್ ಯಡಿಯೂರಪ್ಪ ಇದ್ದಂಗೆ ಸಫಾರಿ ಡ್ರೆಸ್ಸು. 88 ವರ್ಷ ಇರಬೇಕು, 87, 100 ಇಯರ್ಸ್ ನಾವು ಚೆನ್ನಾಗಿ ಮಾಡ್ತೀವಿ ಗುರುಗಳು. ಇಲ್ಲೇ ಕರೆದು 100 ವರ್ಷದ ಶತಮಾನೋತ್ಸವವನ್ನು ಕೂಡ ನಾವು ಮಾಡ್ತೀವಿ. ನನಗೆ ಖುಷಿ ಆಗ್ತಕ್ಕಂಥದ್ದು ಏನು ಅಂದರೆ, ನಾನಿಲ್ಲಿ ನೋಡಿದ್ರೆ ಗೊತ್ತಾಯ್ತು, ಇವತ್ತೆಲ್ಲ ಕೋಟ್ಯಾಧೀಶ್ವರವರು ಇದೆಲ್ಲ ಕೂಡ. ನಮ್ಮ ನಾರಿನೆಲ್ಲ ಏನು ಕಡಿಮೆ ಇಲ್ಲ, ವ್ಯಾಪಾರ ವ್ಯವಹಾರ ಮಾಡಿಕೊಂಡು. ಆದರೂ ಈ ಶಾಲೆಗೆ ನಾವು ಬಂದಾಗ ಈಗಲೂ ಕೂಡ ಈಗ ಬರ್ತಕ್ಕಂಥ ಭಾಳಷ್ಟು ಬಡ ಮಕ್ಕಳೇ. ನಮ್ಮ ಕನ್ನಮ್ಮ ಇಲ್ಲೇ ಐತೆ, ಬೈತಾ ಇರ್ತೀನಿ ನಾನು. ಲಾಸ್ಟ್ ಟೈಮ್ ಹೇಳಿದೆ, ನೀನೇನಾದರೂ ಈ ಸರಿ ರಿಸಲ್ಟ್ ಕಡಿಮೆ ಬಂದರೆ ಕನ್ನಮ್ಮ ನಿನ್ನ ಗುಲ್ಬರ್ಗಾಗೆ ಹಾಕ್ತೀನಿ ಅಂತ ಎದುರಿಸ್ತಾ ಇರ್ತೀನಿ. ಸ್ವಲ್ಪ ಆಯಮ್ಮನ ಜಗಳ ಆಡ್ತಾ ಇರ್ತೀನಿ. ಈ ಸರಿ 93% SLC ರಿಸಲ್ಟು, 93% SLC ರಿಸಲ್ಟ್ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ 95% ತೊಗೊಂಡವ್ರೆ ಮಾರ್ಕ್ಸ್ಗಳೆಲ್ಲ ಕೂಡ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲಿತ್ತು ಕಾಲೇಜ್, ಎಲ್ಲ ಬೆಂಗಳೂರಿಗೆ ಹೋಗ್ತಾಯಿದ್ವಿ. ಆದರೆ ಇವತ್ತು LKG ಇಂದ ಇದೇ ಒಂದೇ ಗ್ರೌಂಡಲ್ಲಿ ಐತೆ. LKG ಇಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಟ್ವರೆಗೂ ಒಂದೇ ಗ್ರೌಂಡಲ್ಲಿ ಮಾಡಿದ್ವಿ. 9600 ಮಕ್ಕಳು ಬರ್ತಾರೆ ಟೋಟಲ್ ಈ ಗ್ರೌಂಡಲ್ಲೇ. ಅಂದರೆ ನೀವು ಓದಂಥ ಶಾಲೆ, ನಾವು ಓದಂಥ ಶಾಲೆ ಇವತ್ತು ಇಷ್ಟು ಬೃಹತ್ತಾಗಿ ಬೆಳೆದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ವಿ. ಮತ್ತು ಯಲಹಂಕದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಸಾಕಷ್ಟು ದೊಡ್ಡದಾಗಿದೆ. ನಾನು ಕೂಡ ಎಲ್ಲೆಲ್ಲಿ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆ, ಅಂಗನವಾಡಿ ಭಾಳ ಪ್ರಿಯಾರಿಟಿ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಆ ಪ್ರೀತಿಯ ಕಷ್ಟ ನನಗೆ ಗೊತ್ತು. ಇವತ್ತು ನಮ್ಮಲ್ಲಿ ಪಾಲಿಟೆಕ್ನಿಕ್ ಈ ವರ್ಷ ಸ್ಟಾರ್ಟ್ ಆಯಿತು. ರಾಜಮುಂಟೆಯಲ್ಲಿ 5 ಎಕರೆ ಜಾಗ ಕೊಟ್ಟು ಬಿಲ್ಡಿಂಗು ಕಟ್ಸಿದ್ವಿ, ಈಗ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ವಿ. ನಾವು ಪಾಲಿಟೆಕ್ನಿಕ್ ಓದಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕಾಯಿತು. ITI ಡೈರಿ ಸರ್ಕಲ್ ಹೋಗಬೇಕಾಯಿತು. ಈಗ ದಾಸಪುರದಲ್ಲಿ ITI ಹೋದ ವರ್ಷ ಶುರು ಮಾಡಿಸ್ದೆ. ಹೆಸರುಗಡದಲ್ಲಿ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಮಾಡಿಸ್ದೆ. ಮಾಕ್ಲಿಯಲ್ಲಿ PU ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ರಾಜಮುಂಟೆಯಲ್ಲಿ PU ಕಾಲೇಜ್ ಸ್ಟಾರ್ಟ್ ಮಾಡಿಸ್ತೀವಿ. ಇವತ್ತು ಎಲ್ಲ ಶಾಲೆಗಳು, ಸರ್ಕಾರಿ ಶಾಲೆಗಳು ಅದ್ಭುತವಾಗವೆ. ಒಳ್ಳೆ ಟೀಚರ್ಸ್ ಅವರೇ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ಕೊಂಡಿದ್ವಿ. ದಾನಿಗಳು ಹುಡ್ಕೊಂಬಂದು ಕೊಡ್ತಾವ್ರೆ, ದಾನಿಗಳು ಕೆಲವರೆಲ್ಲ ಕೂಡ. ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ಳೋಂಥದ್ದು, ನಾವೇನು ಈ ಶಾಲೆ ಓದಿದ್ದೀವಿ, ಯಾವಾಗ ನಿಮಗೆ ಮನಸ್ಸು ಬಂದಾಗ 2 ವರ್ಷ 3 ವರ್ಷಕ್ಕೋ ಏನಾದರೂ ಒಂದು ಫಿಲ್ಟ್ರೋ, ಇಲ್ಲ ಒಂದು ಯಾವುದಾದ್ರೂ ಸ್ಮಾರ್ಟ್ ಬೋರ್ಡ್ ಕೊಡಿಸೋವಂಥದ್ದೋ, ಒಂದು ಬೆಂಚ್ ಕೊಡಿಸೋವಂಥದ್ದೋ, ಒಂದು ಚೇರ್ ಕೊಡಿಸೋವಂಥದ್ದೋ, ನಮ್ಮ ತಂದೆ ತಾಯಿಗಳ ಹೆಸರಲ್ಲಿ, ತಮ್ಮ ಹೆಸರಲ್ಲಿ, ಹೀಗೆ ಭಗವಂತ ನಮ್ಗೆ ಏನೋ ಒಂದು ಸ್ವಲ್ಪ ಚೆನ್ನಾಗಿ ಅವಕಾಶ ಕೊಟ್ಟವನೇ. ಆ ನೆನಪೋಸ್ಕರ ನಾವು ಇರೋವರೆಗೂ ಏನಾದರೂ ಒಂದು ನಾವು ಮಾಡ್ತೀವಿ ಅಂತೇಳಿ ಸಂಕಲ್ಪವನ್ನು ಮಾಡಿದಾಗ ಗುರುಗಳಿಗೂ ಖುಷಿ ಆಗ್ತದೆ. ಯಾಕಂದ್ರೆ ಅವ್ರು ನಮ್ಗೆ ವಿದ್ಯೆ ಕಲಿಸ್ಕೊಟ್ಟ ಗುರುಗಳಿಗೂ ಖುಷಿ ಆಗ್ತದೆ. ನಮಗೂ ಕೂಡ ನಾನು ಓದಂಥ ಶಾಲೆ ಅಂತಕ್ಕಂಥ ಒಂದು ಹೆಮ್ಮೆ, ಗೌರವ ಬರ್ತದೆ. ನಾನು ಅಮೇರಿಕಾದಲ್ಲಿ ಹೋದಾಗ, ಲಾಸ್ಟ್ ಟೈಮ್ ನ್ಯೂಯಾರ್ಕ್ ಹೋದಾಗ, ನಮ್ಮ ಡಿಗ್ರಿ ಕಾಲೇಜಲ್ಲಿ ಓದ ಹುಡುಗ ಅಲ್ಲಿ ನಾನು ಪರಿಚಯ ಮಾಡಿಕೊಂಡ. ಎಲ್ಲಿ ಅಂತಂದರೆ ಅಲ್ಲಿ ಇದು ಪಾಸ್ಪೋರ್ಟ್ ಸೆಕ್ಷನಲ್ಲಿ ಅಲ್ಲಿ ಅಮೇರಿಕಾದಲ್ಲಿ ಅವನೇ ಓಡ್ಬಂದು ಪರಿಚಯ ಮಾಡಿ. ನಾನು ಗಾಬರಿ ಆಯ್ತು ಯಾರು ಅಂತೇಳಿ. ಸರ್ ಡಿಗ್ರಿ ಕಾಲೇಜಲ್ಲಿ ಓದೋದು ಸರ್ ನಾನು ಅಂತೇಳಿ. ಇವತ್ತಿಲ್ಲಿ ಓದಂಥ ಮಕ್ಕಳು ಎಲ್ಲೆಲ್ಲವ್ರೆ ಅಂತ ಗೊತ್ತಿಲ್ಲ, ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗವ್ರೆ ಅಂತಕ್ಕಂಥದ್ದು ಎಲ್ಲ ಸೇರಿದ ಮೇಲೆ ಗೊತ್ತಾಗೋದು ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕೂಡ ಕರೆದ್ರು. ಲಕ್ಷ್ಮೀಶೆಲ್ಲ ಬರ್ತೀನಿ ನಾನು ಅಂತ ಹೇಳಿದ್ರು. ಬಟ್ ನನ್ನಿಂದ ಏನೂ ನಿರೀಕ್ಷೆ ಮಾಡಲಿಲ್ಲ ಅವರು. ನಾವು ಹೇಳಿದ್ವಿ, ನೀವು ಶಾಲೆಗೆ ಸಾಕಷ್ಟು ಮಾಡಿದ್ರಿ, ನಾವು ನಿಮಗಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ, ನೀವು ಕಾರ್ಯಕ್ರಮ ಬರಬೇಕು ಅಂತ ಹೇಳಿದ್ರು. ಕೇಳಿದರೆ ಕೊಡ್ತಾಯಿದ್ದೆ ನಾನು. ನಮ್ಮ ಶಾಲೆಗೆ ಕೊಡೋದಕ್ಕೆ ನನಗೇನು ಯಾವುದೂ ಇಲ್ಲ. ತಾವೇ ಎಲ್ಲ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಾವು ನೆಕ್ಸ್ಟ್ ಇನ್ನೊಂದು ಯಾವಾಗಲೂ ಒಂದು 2 ವರ್ಷಕ್ಕೆ ಯಾವತ್ತಾದರೂ ಈಗ ಶುರು ಮಾಡಿದ್ದೀವಿ. 2 ವರ್ಷಕ್ಕೆ ಯಾವಾಗಾದ್ರೂ ಶುರು ಮಾಡಿ ಆ ಊಟದ ವ್ಯವಸ್ಥೆ ನಾನೇ ಮಾಡ್ತೀನಿ. ಒಳ್ಳೆ ಊಟ ಹಾಕ್ಸ್ತೀನಿ ನಾನು. ಊಟ ಹಾಕೋದ್ರೂ ಸ್ವಲ್ಪ ಎಕ್ಸ್ಪರ್ಟ್ ನಾನು. ಯಾವ ಥರ ಊಟ ಆದರೂ ಆ ಥರ ಊಟ ಹಾಕ್ಸೋಣ, ತೊಂದರೆ ಇಲ್ಲ. ಇಲ್ಲೇ ಮಾಡಬೇಕು ಅಂತೇನಿಲ್ಲ. ಎಲ್ಲಾದರೂ ಬೇಕಾದ್ರೆ ಒಂದು ಹೋಟ್ಲಲ್ಲೂ ಎಲ್ಲಾದರೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಜಸ್ಟ್ ಭಾಷಣ ಬೇಡ, ಭಾಷಣ ಅಂದರೆ ಆಗಲೇ ನಿದ್ದೆ ಮಾಡ್ತಾರೆ. ಜಯಚಂದ್ರ ನಡುವೇನವ್ರ ಇವಳ ಕಣ್ಣು ಮುಗಿಸ್ಕೊಂಡ್ಬಿಟ್ಟದ್ರ. ಅದೇ ಸ್ಕೂಲಲ್ಲೂ ಹಿಂಗೆ ನಾವು ಕಣ್ಣು ಎಳಿತಾ ಇದ್ವಿ, ಅರ್ಥ ಆಗ್ತಾ ಇಲ್ವಲ್ಲ ನಮಗೇನೋ ಕೂಡ. ಇಲ್ಲೂ ಅದೇ ಅಭ್ಯಾಸ. ಯಾಕಂದರೆ ಭಾಳ ಜನ ಭಾಷಣ ಇಷ್ಟಪಡಲ್ಲ. ನಾವು ಸಿಕ್ತು ಅಂದರೆ ಮೈಕಲ್ಲಿ ಬಿಡೋಲ್ಲ ನಾವು. ಅದು ಸಂದರ್ಭ ತಕ್ಕನಾಗಿ ಮಾಡಬೇಕು. ಆವತ್ತು ನಾವು ಖುಷಿಯಾಗಿ ಒಂದು ಔತಣಕೂಟವನ್ನು ಇಟ್ಕೊಂಡು ನಮ್ಮ ಗುರುಗಳನ್ನು ಇನ್ಯಾರವರನ್ನೆಲ್ಲ ಕರೆಸಿ ನಾವೆಲ್ಲ ಜಸ್ಟು ಒಂದು ಗೆಟ್ ಟುಗೆದರ್ ಮಾಡೋದಕ್ಕೆ ನಾನು ಅದನ್ನು ಜವಾಬ್ದಾರಿ ವಹಿಸ್ಕೊತೀನಿ. ಕರೆಸೋ ಜವಾಬ್ದಾರಿ ಎಲ್ಲ ಎಷ್ಟು ಜನ ಕರೆಸ್ತೀರಿ ಏನು ಅನ್ನೋದನ್ನು ನಾವು ಮಾಡೋಣ. ಮುಂದೆ ವರ್ಷ ಮಾಡ್ತಾರೆ ಯಾವತ್ತು ಅಂತೇಳಿ ಒಂದು ರಜಾ ದಿನ ಸಂಜೆ ಹೊತ್ತು ಸೇರ್ಕೋಣ ಅಂತಕ್ಕಂಥ ಮಾತನ್ನು ಹೇಳಿ, ನನಗೆ ಇನ್ನೊಂದು 7 ಕಾರ್ಯಕ್ರಮ ಆಯಿತು. ಆ್ಯಕ್ಚುಲಿ 12 ಗಂಟೆಗೆ ನಾನು ಕಸ್ಕಟ್ಪುರದಲ್ಲಿ ದಾಟು ಹೋಗಬೇಕಾಗಿತ್ತು. ಅನ್ಯತಾ ಭಾವಿಸಬಾರ್ದು. ಗುರುಗಳು ಮಾತಾಡ್ತಾರೆ, ಇನ್ನು ಅವ್ರು ಮಾತಾಡೋದು ಕೇಳಿ ತಾವೆಲ್ಲ ಕೂಡ ಹೊರಡಬೇಕು. ನಾನು ಅವರ ಅನುಮತಿಯನ್ನು ಪಡೆದು ಕಾರ್ಯಕ್ರಮದಿಂದ ತೆರಳ್ತಾ ಇದ್ದೀನಿ. ನಮ್ಮೆಲ್ಲರೂ ಕೂಡ ಧನ್ಯವಾದಗಳು.